ಒಂದು ಅಂಗವೈಕಲ್ಯ ಹೊಂದಿದ ಹುಡುಗಿಯ ಸಾಹಸದ ಕಥೆಯಾಗಿದೆ. ಆಶಾ ತನ್ನ ಜೀವನದಲ್ಲಿ ಅನುಭವಿಸಿದ ನೋವು, ಕಷ್ಟ, ಕೊರತೆಗಳ ಸಂಕಷ್ಟದಲ್ಲಿ ಸಿಲುಕಿದರೂ ಮನೆ, ಶಾಲೆ, ಸಮಾಜದಲ್ಲಿ ಅವಳ ಸಂಬಂಧ ಯಾವ ರೀತಿ ಇತ್ತು, ಇದನ್ನು ನಾವು ಈ ಕಥೆಯಲ್ಲಿ ನೋಡಬಹುದು. ಕೊಟ್ಟ ವರವನ್ನು ಪ್ರೀತಿಯನ್ನು ಸಾಕಿ ಬೆಳೆಸುವುದು ನಮ್ಮ ಕರ್ತವ್ಯವೇ. ಇಂತಹ ವರವು ಹುಟ್ಟದೇ ಇರುವುದೇ ಒಳ್ಳೆಯದು. ಕಾಲ ಕಳೆದಂತೆ ಅಕ್ಷಯ್ ಹೃದಯ ತನ್ನ ಮಗಳ ಅಂಗವೈಕಲ್ಯದ ಹೊರೆಯನ್ನು ತಾಳಲಾರದೆ ಮಗಳ ಜೊತೆ ಅವನ ಸಂಬಂಧ ಪ್ರೀತಿಯ ಬರೆಯಲಾಗುತ್ತದೆ. ಆದರೆ ತಾಯಿಗೆ ಮಗುವಿನ ಭವಿಷ್ಯದ ಚಿಂತೆ. ಆಶಾ, ಬಾಪ ಇಲ್ಲಿ ನೋಡು, ಎಷ್ಟು ಮುದ್ದಾದ ಉಂಡೆ. ತಕ್ಕಮ್ಮ, ಇದು ನಿನಗೆ ಊಟ. ಅಮ್ಮ, ಥ್ಯಾಂಕ್ ಯು ಅಮ್ಮ, ನನ್ನ ಪ್ರೀತಿಯ. ಇದು ನಿನ್ನ ಬರ್ಡೇ ಗಿಫ್ಟ್. ಓಪನ್ ಮಾಡಿ ನೋಡು. ಇಲ್ಲ ಮಗಳೇ, ನಿನ್ನಪ್ಪ ನಿನಗೋಸ್ಕರ ಒಂದು ಒಳ್ಳೆ ಪುಸ್ತಕ ತಂದಿದ್ದಾರಮ್ಮ, ಇಲ್ಲಿ ನೋಡು. ನನ್ನ ಅಪ್ಪನಿಗೆ ಗೊತ್ತಿದೆ ನನಗೆ ತುಂಬಾ ಇಷ್ಟ ಅಂತ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಮ್ಮ. ಕಿರಣ್, ಕಿರಣ್ ಬಾಪ, ಶಾಲೆ ಹೋಗುವಾಗ ಮಾಡಿದೀಯಾ? ಕಿರಣ್, ಸ್ವಲ್ಪ ನ್ಯೂಸ್ ಪೇಪರ್ ತಗೊಂಡು ಬರುವಾಗ.
ನಿನ್ನ ಒಳ ಹುಟ್ಟಿದ ತಂಗಿ ಇಲ್ವಾ? ಅಣ್ಣ ತಂಗಿ ಸಂಬಂಧ ಹೇಗಿರಬೇಕು? ಅಯ್ಯೋ ದೇವರೇ, ಯಾಕೆ ನಿನಗೆ ಇಂತಹ ಜೀವನ? ಹರ್ಷ, ನೀನು ಒಂದು ವಿಶೇಷ ಮಗು. ದೇವರೆಲ್ಲರಿಗೂ ಇರುವವರೆಲ್ಲವನ್ನು ಸಾಮರ್ಥ್ಯ ಇಟ್ಟಿರುತ್ತಾರೆ. ನೀನು ದುಃಖಿಸಬೇಡಬಹುದು. ನಿನ್ನಲ್ಲಿರುವ ಸಾಮರ್ಥ್ಯ